ಎಲ್ಲಿಂದಲೂ ಬಂದವ್ರಿಗೆಲ್ಲ MP ಟಿಕೆಟ್ ಕೊಡೋಕ್ಕಾಗಲ್ಲ. ನಿಮ್ಮ ಪಕ್ಷಕ್ಕಾಗಾದರೆ ನಿಮ್ಮ ಸೇವೆ ಏನು? ಈಗ ದಾವಣಗೆರೆಯಿಂದ 8 ಕಿಲೋಮೀಟ್ರ್ ದೂರ ಇರೋ ಕಕ್ಕರಗೊಳ್ಳ, ಅಲ್ಲೇ ಹುಟ್ಟು ಬೆಳೆದಿತ್ತು, ಎಲ್ಲ ದಾಖಲೆಗಳು ಇದ್ದಾವೆ. ಅದೆಲ್ಲ ಸೈಡಿಗೆ ಇಡ್ರಿ, ಇವಾಗ ಆ ಪ್ರಶ್ನೆ ಬರೋದೇ ಇಲ್ಲ. ಇವಾಗ ದಾವಣಗೆರೆನಲ್ಲಿ ಹತ್ತತ್ರ ಒಂದು 10 ಲಕ್ಷ ಜನಕ್ಕೆ ನನ್ನ ಹೆಸರು ಗೊತ್ತಾಗೋಗಿದೆ. ಇಷ್ಟು ದಿವಸ ಈ ಕ್ಷೇತ್ರದಲ್ಲಿ ಇರಲಿಲ್ಲ, ಈಗ ಚುನಾವಣೆ ಬಂದಿದ್ದಾನೆ ಕಾರಣಕ್ಕೆ ಬಂದಿದ್ದಾರೆ. ಇದೇ ಕ್ಷೇತ್ರದಲ್ಲಿದ್ದೆ, ಮನೆ ಒಳಗಿದ್ದೆ. ನಮ್ಮ ಮನೆಗೆ ಈಗ ಒಂದು 300-400 ಜನ ಬರ್ತಾರೆ ಡೈಲಿ. ಅವಾಗ ಬರ್ತಿರ್ಲಿಲ್ಲ, ಹಂಗಾಗಿ ನನ್ನ ಮನೆಗೆ ಇರೋದು ಯಾರಿಗೂ ಗೊತ್ತಿರಲಿಲ್ಲ. ನಾನು ರಾಜಕಾರಣಿ ಅಂತಂದು ಹೇಳ್ಕೊಂಡು ಓಡಾಡ್ತಿರ್ಲಿಲ್ಲ, ಹಂಗಾಗಿ ಯಾರಿಗೂ ಗೊತ್ತಿರಲಿಲ್ಲ. ಅವಾಗೇನಾದರೂ ನಮ್ಮ ಮನೆಗೆ ಯಾರೋ ಬಂದು ಹೋಗಿದ್ರೆ ಗೊತ್ತಿರ್ತದೆ. ಕ್ಷೇತ್ರದಲ್ಲೇ ಇದ್ಕೊಂಡು ಎಲ್ಲರೂ ಹಂಗೆ. ಈಗ ನಿಮ್ಮ ಮಕ್ಕಳು ಬೆಂಗಳೂರಿಗೆ ಓದೋಕ್ಕೆ ಹೋದಾಗ ಅಲ್ಲಿರ್ತಾರೆ, ವಾಸ ಇರ್ತಾರೆ, ಹಬ್ಬ ಹರಿದಿನಗಳಿಗೆ ಬಂದು ಹೋಗ್ತಿರ್ತಾರೆ. ಹಂಗೆ ಎಲ್ಲರ ಮಗಂತರ. ನಮ್ಮ ದಾವಣಗೆರೆಯಲ್ಲೇ ನನಗೆ ಒಳ್ಳೆ ಅವಕಾಶ ಇದ್ದಿದ್ರೆ, ದಾವಣಗೆರೆಯಲ್ಲೇ ಒಳ್ಳೆ ಕೈಗಾರಿಕೆಗಳು ಇದ್ದಿದ್ರೆ, ಒಳ್ಳೆ ಕಾಲೇಜ್ಗಳು ಇದ್ದಿದ್ರೆ ನಾವು ಬೇರೆ ಥರ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಅದನ್ನು ತಪ್ಪಿಸ್ಬೇಕಂತ ನಾನು ದಾವಣಗೆರೆಗೆ ಬಂದಿರೋದು. ನಮ್ಮ ಮಕ್ಕಳೇನು ಬೆಂಗಳೂರಿಗೆ ಓಡೋಗ್ತಾವಲ್ಲ ಅಪ್ಪ ಅಮ್ಮನ ಬಿಟ್ಟು, ಅಲ್ಲೆಲ್ಲ ಓದ್ತೀನಿ, ಕೆಲಸ ಮಾಡ್ತೀನಿ ಅಂತಂದು ನಮ್ಮ ಊರಲ್ಲಿ ನಮ್ಮ ಸ್ಥಳದಲ್ಲಿ ಅವಕಾಶಗಳು ಸೃಷ್ಟಿ ಆಯಿತು ಅಂತಂದರೆ ಈಗ ನಮ್ಮ ಥರ ಬೆಂಗಳೂರಿಗೆ ಹೋಗೋ ಒಂದು ಅನಿವಾರ್ಯತೆ ತಪ್ಪು ಹೋಗ್ತದೆ ಅಂತಂದು. ಆಮೇಲೆ ಎರಡನೇದಾಗಿ ಇವತ್ತು ಲಕ್ಷಾಂತರ ಮಂದಿಗೆ ನನ್ನ ಹೆಸರು ಚಿರಪರಿಚಿತ ಆಗಿದೆ. ವಿನಯ್ ಕುಮಾರ್ ಕಕ್ಕರಗೊಳ್ಳ ಅಂತಲೇ ಆಗಿರೋದು. ಎಷ್ಟೊಂದು ಜನ ನಮ್ಮ ಮನೆ ಕಕ್ಕರಗೊಳ್ಳದಲ್ಲಿ ಐತೆ ಅಂತ ಕಕ್ಕರಗೊಳ್ಳಕ್ಕೆ ಹೋಗಿ ನಮ್ಮ ಹಳೆ ಮನೆ ಅಲ್ಲೆಲ್ಲ ಹೋಗಿ ವಿಸಿಟ್ ಕೂಡ ಮಾಡಿ ಬಂದಿದ್ದಾರೆ. ಇಲ್ಲಪ್ಪ SS ಲೇಔಟ್ ನಮ್ಮ ಮನೆಗಿರೋದು ಬರ್ರಿ ಅಂತಂದು. ಸ್ವಂತ ಮನೆ, ಈಗ ಮಾತಾಡ್ತಿರೋದು ಸ್ವಂತ ಮನೆ. ಹಂಗಾಗಿ ಆ ಪ್ರಶ್ನೆ ಬರಲ್ಲ. ಎರಡನೇದು ಪಕ್ಷಕ್ಕೆ ಕೊಡುಗೆ ಏನು ಅಂತಂದು ಕೇಳ್ತಾರೆ. ಇವಾಗ ನೀರಜ್ ಚೋಪ್ರಾ ಅಂತ ಕೇಳಿದಿರಲ್ಲ, ಅವನು ಜಾವ್ಲಿನ್ ಎಸಿತಾನಲ್ಲ ದೂರ. ಈಗ ಅವನು ಈಗ ಮೊನ್ನೆ ಬಂದು ಭಾಳ ದೂರ ಎಸ್ತ ಅಂತಂದ್ಬಿಟ್ಟು ಅವನಿಗೆ ನಾನು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಕೊಡಲ್ಲ ಅಂತಂದು ವಾಪಸ್ ತಗೊಂಡು ಹೋಗ್ತಾರೆ ಅವರು. ಇರ್ತಾನೆ ಅವ್ನ ಸಾಮರ್ಥ್ಯ ಹೆಂಗಿದೆ. ಅದು ಒಬ್ಬರು 10 ವರ್ಷ ಮಾಡೋದನ್ನು ಕೆಲವೊಬ್ರು 1 ವರ್ಷದಲ್ಲಿ ಮಾಡ್ತಾರೆ, ಕೆಲವೊಬ್ರು 30 ವರ್ಷದಲ್ಲಿ ಮಾಡದೇ ಇರೋದನ್ನು ಕೆಲವೊಬ್ರು ಬಂದು ಕೆಲವೇ ತಿಂಗಳಲ್ಲೂ ಮಾಡ್ತಾರೆ. ಅದನ್ನು ಸಮಾಜ ಗುರುತಿಸಿದೆ. ಇವತ್ತು ಆ ಪ್ರಶ್ನೆ ಕೇಳೋಕ್ಕೆ ಹೋಗಬಾರ್ದು. ನಾವು ಯುವಕರು ಇವತ್ತು ಭಾಳ ಸ್ಪೀಡ್ನಾಗ ಇವತ್ತು ನಮ್ಮ ಸಾಮರ್ಥ್ಯ